ಓಕೆ, ಇನ್ನು ನೀವು 6 ಜನದಲ್ಲಿ ನಿಮ್ಮನ್ನ ಬಿಟ್ಟು ಬೇರೆ ಯಾರ್ದು ಶಾಕಿಂಗ್ ಎಲಿಮಿನೇಷನ್ ಅನ್ನಿಸ್ತು ನಿಮಗೆ? ಅಂದ್ರೆ ಇವರು ಟಾಪ್ 3 ಅಲ್ಲಿ ಇರ್ಬೋದಿತ್ತು, ಆದ್ರೆ ಬಟ್ ತುಂಬಾ ಸ್ವಲ್ಪ ಅರ್ಲಿಯಾಗಿ ಎಲಿಮಿನೇಟ್ ಆಗ್ಬಿಟ್ರು ಅಂತ ಯಾರು ಅನಿಸ್ತು? ನಂಗೆ ಮಂಜಣ್ಣಂದು. ನಂಗೆ ನಾನು ಆಕ್ಚುಲಿ ಲೇಟ್ ಆಗೋದೆ ಸೆಕೆಂಡ್ ಡೇ ಫಿನಾಲೆಯಲ್ಲಿ. ನಂಗೆ ಒಂಥರ ಹಿಂದಿನ ದಿನ ಹೋದಾಗ ಫುಲ್ಲು ವಾಮಿಟಿಂಗ್ ಸೆನ್ಸೇಷನ್, ಒಂಥರ ಹೆಲ್ದಿ ಆಗಿರ್ಲಿಲ್ಲ, ಸ್ಟ್ರೆಸ್ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಸಿಕ್ಕಾಬಟ್ಟೆ ಒಂಥರ ಮನೆ ಸೆಟ್ ಆಗ್ತಿಲ್ಲ. ಮನೆಗೆ ಹೋಗಿದ ತಕ್ಷಣ ಅಮ್ಮ ಲೈಟ್ಸ್ ಯಾಕೆ ಕಮ್ಮಿ ಇದೆ, ಒಂಥರ ಚಿಕ್ಕದ್ ಅನ್ಸ್ತಿದೆ ಮನೆ ಎಲ್ಲ, ಒಂಥರ ಅದೇ ಪ್ರಾಸೆಸ್ ಆಗ್ತಿಲ್ಲ. ರೋಡಲ್ಲಿ ಹೋಗ್ಬೇಕಾದ್ರೆ ಒಂಥರ ರೋಲ್ ಕೋಸ್ಟರ್ ತರ ಹಿಂಗ್ ಅನ್ಸ್ತಿದೆ. ಮೈಕ್ ಇಲ್ಲ, ಒಂದ್ 2-3 ಸಲ ಮೈಕ್ ಮನೇಲೆಲ್ಲ ಸುಮಾರು ಜನದ ಹೆಸರೆಲ್ಲ ಕರ್ದ್ಬಿಟ್ಟಿದೀನಿ. ನೆಕ್ಸ್ಟ್ ಡೇ ಲೇಟ್ ಆಗಿ ಹೋದ್ಮೇಲೆ ಅವರು ಅಲ್ಲಿ ಹೇಳಿದ್ರು, ವೆಂಕಿಗೆ ವಿಕ್ಕಿ ಅಂತ ಏನಾದ್ರು ಕರ್ದ್ಬಿಟ್ರಾ? ಇಲ್ಲ, ಅದೆಲ್ಲ ಅಪ್ಪ ಅಂತಾನೆ ಕರ್ದಿದೀನಿ. ಆಮೇಲೆ ಇನ್ನು ಶುರು ಆಯ್ತಾನ, ಶುರುವಾಗಿ ಎಷ್ಟೊತ್ತಾಯ್ತು, ಒಬ್ರು ಎಲಿಮಿನೇಟ್ ಆಯ್ತು. ಎಲಿಮಿನೇಟ್ ಆಗೋಯ್ತಾ? ಯಾರು ಎಲಿಮಿನೇಟ್ ಆಗಿರ್ಬೋದು ಗೆಸ್ ಮಾಡಿ ಅಂದ್ರು. ಗೆಸ್ಸಾ? ನಾನೇನ್ ಗೆಸ್ ಮಾಡ್ಲಿ, ನನ್ಗೆ ತಲೆ ಆಫ್ ಆಗಿದೆ, ಸುಮ್ನೆ ಇರಿ ಅಂತ ಒಳಗಡೆ ಕರ್ಕೊಳೋದು. ಹಿಂಗ್ ಹೋಗ್ತೀನಿ, ನೋಡಿದ್ರೆ ಮಂಜಣ್ಣ ಕೂತಿದ್ದಾರೆ. ನಂಗೆ ಮಂಜಣ್ಣ ನೀವ್ ಎಲಿಮಿನೇಟ್ ಆದ್ರ? ಯಾಕೆ ಅಂದ್ರು. ನಂಗೆ ಶಾಕ್ ಆಗ್ತಿದೆ. ಅಂದ್ರೆ ರಿಸಲ್ಟ್ ನಮ್ಗೆ ಪ್ರಿಡಿಕ್ಟ್ ಮಾಡಕ್ ಆಗ್ತಿರ್ಲಿಲ್ಲ. ಪ್ರತಿಯೊಂದು ಟಾಪ್ 3 ಅಲ್ಲಿ ಇರ್ತಾರೆ ಅಂತ ನಾನು ಗೆಸ್ ಮಾಡಿದೆ. ಅವ್ರು ಯಾವಾಗ ನಾನ್ ಬಂದ್ಮೇಲೆ ಅವ್ರು ನೆಕ್ಸ್ಟ್ ಅಂದಾಗ ನಂಗೆ ಸ್ವಲ್ಪ ಶಾಕಿಂಗ್ ಅನ್ಸ್ತು ಅವ್ರು ಬಂದಾಗ. ಅದಾದ್ಮೇಲೆ ಓಕೆ, ವಾಟ್ ಎವರ್ ಇಟ್ ಇಸ್, ನಾವ್ ಅದನ್ನ ಎಕ್ಸೆಪ್ಟ್ ಮಾಡ್ಲೇಬೇಕು. ಇವಾಗ ಮತ್ತೆ ಬೇಜಾರ್ ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ಸರಿ ಹೋಗಲ್ಲ. ಓಕೆ ಮಂಜಣ್ಣ ನೆಕ್ಸ್ಟ್ ಆಲ್ ದ ಬೆಸ್ಟ್ ಅಂತ ಹೇಳಿ ಸುಮ್ಮನೆ ಅವರು ಅದನ್ನ ಸ್ಪೋರ್ಟಿವ್ ಆಗಿ ತಗೊಂಡ್ರು. ಯಾವ್ದೇ ರೀತಿ ಬೇಜಾರಿಲ್ಲ, ಇಲ್ಲ ಕದ ನಂಗೆ ಖುಷಿ ಇದೆ. ಜನದ ಡಿಸಿಷನ್ಸ್ ಏನೇ ಇರ್ಲಿ, ಇಲ್ಲಿಂದ ನಾನು ಇಲ್ಲಿವರೆಗೂ ಕೈ ಹಿಡಿದಿದ್ದಾರೆ ಅಂದ್ರೆ ಇನ್ ಮುಂದೆನೂ ಕೈ ಹಿಡಿತಾರೆ ಅಂತ ಒಂದ್ ಮಾತು ಹೇಳಿದ್ರು. ಖುಷಿ.